ಈಗ SIT ಇನ್ವೆಸ್ಟಿಗೇಷನ್ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಹೋರಾಟಗಾರರು ಹೇಳ್ತಾ ಇದ್ರು ಸರಿಯಾಗಿ ಇನ್ವೆಸ್ಟಿಗೇಷನ್ ಆಗ್ತಾ ಇಲ್ಲ, ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ, ಇದು ಸರಿಯಾಗಿ ನಡೀಬೇಕು, ಕ್ಲೀನ್ ಚಿಟ್ ಕೊಡಬಾರ್ದು ಯಾರಿಗೂ ಅನ್ನೋ ಮಾತು. ನೋಡಿ, ನಾನು 10 ದಿನಗಳ ಕಾಲ ಎನ್ಕ್ವೈರಿಯನ್ನೇ ಎದುರಿಸಿ ಬಂದಂಥವನು. ನನ್ನ ಅಭಿಪ್ರಾಯದಲ್ಲಿ SITಯ ಏನು ಹಿರಿಯ ಅಧಿಕಾರಿಗಳಿದ್ದಾರೆ, ಕಮಿಟೆಡ್ ಇದ್ದಾರೆ, ಅವರಲ್ಲಿ ಒಂದು ಫೈರ್ ಇದೆ. ಆದರೆ ಅವರಿಗೆ ಅಡ್ಡಗಾಲು ಬರ್ತಾ ಇರೋದು ಈ ರಾಜಕೀಯ ಮುಖಂಡರುಗಳು. ಇಲ್ಲಿ ದೇವಸ್ಥಾನವನ್ನು ತರ್ತಾ ಇದ್ದಾರೆ, ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ. ಇದು ರಾಜಕೀಯ ಮುಖಂಡರು ಹೇಳ್ತಾ ಇದ್ದಾರೆ ಹೊರತು ದೇವಸ್ಥಾನದ ಭಕ್ತರು ಯಾರು ಈ ಮಾತು ಹೇಳ್ತಾ ಇಲ್ಲ. ದೇವಸ್ಥಾನದ ಭಕ್ತರೆಲ್ಲರೂ ನ್ಯಾಯ ಬೇಕು ಅಂತ ಹೇಳ್ತಾ ಇದ್ದಾರೆ. ಹಿಂಗಾಗಿ ಈ ರಾಜಕೀಯ ಷಡ್ಯಂತ್ರ ಅಂತೇಳಿ ಕೈಕಾಲು ಕಟ್ಟಿಬಿಟ್ರೆ, ನೀವು ಹುಲಿ ಅಂತ ಹೇಳಿ ಅವ್ರ ಹಲ್ಲು ಕಿತ್ತು ಅವ್ರು ಉಗುರು ಕಿತ್ತರೆ ನೀನು ಹುಲಿ ಅಂತ ಹೇಳಿದ್ರೆ ಏನು ಬಂತು? ಹಂಗಾಗಬಾರ್ದು. ತನಿಖೆ ವೇಳೆ ಕೂಡ SIT ಮೇಲೆ ಪ್ರಭಾವ ಬೀಳ್ತಾ ಇದೆ ರಾಜಕೀಯರು, ಖಂಡಿತ ಬೀಳ್ತಾ ಇದ್ದಾರೆ. ಅದು ಆಗಬಾರ್ದು ಅಂತ ಹೇಳಿ ಇವತ್ತು ಏನಾಯ್ತು, ಚಿನ್ನಯ್ಯ ಬಂದ್ರು, ಚಿನ್ನಯ್ಯ ಮೇಲೆ FIR ಆಯ್ತು. ಇವತ್ತು ಲಾಸ್ಟ್ ಸ್ಟೇಟ್ಮೆಂಟ್ ಆಗ್ತಾ ಇದೆ. ತಿಮ್ರೋಡಿ ಹೋರಾಟದ ಇದ್ರು, ತಿಮ್ರೋಡಿ ಅವ್ರ ಮೇಲೂ FIR ಮಾಡಿದ್ರು, ಅರೆಸ್ಟ್ ಮಾಡಿದ್ರು, ಈಗೆಲ್ಲ ಮಾಡ್ತಾ ಇದಾರೆ. ಹೀಗಾಗಿ ಯಾವ ಕಡೆ ನೋಡಿ, ತಿಮ್ರೋಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದು, ಅವ್ರನ್ನ ಗಡೀಪಾರ ಮಾಡಿದ್ದಕ್ಕೂ ಈ ಬುರುಡೆ ಇದೇನು ಉತ್ಖನ ಮಾಡುವುದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅವರು ಒಂದು ಕನೆಕ್ಟಿವಿಟಿ ಮಾಡ್ತಾ ಇದ್ದಾರೆ. ನೋಡಿ, ಇವ್ರು ಹಿಂಗೆ ಹೇಳಿದ್ರು, ಹಿಂಗೆ ಅರೆಸ್ಟ್ ಮಾಡಿದ್ರು. ನಮ್ಮ ಮೇಲೆ ತಮಗೆ ಗೊತ್ತಿರಲಿ, ಇದುವರೆಗೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ FIR ಆಗಿಲ್ಲ. ನಾವು ಆರೋಪಿಗಳಲ್ಲ. ನಾವೇ ಖುದ್ದಾಗಿ ವಿಚಾರಣೆಗೆ ಹೋಗಿದ್ದೀವಿ. ನನ್ನ ಬೇಕಾದ್ರೆ ನಾನು ತೋರಿಸ್ತೀನಿ, ನಾನೇ ಬರೆದಿದ್ದೆ. ನನಗೆ ಗೊತ್ತಿದೆ ಚಿನ್ನಯ್ಯನ ಬಗ್ಗೆ ಅತಿ ಹೆಚ್ಚು ನಾನು ಮಾತಾಡಿದ್ದು ನಾನೇ. ಹಿಂಗಾಗಿ ವಿಚಾರಣೆಗೆ ಒಳಪಡಿಸ್ಕೊಂಡಿದ್ದೀವಿ. ಹಿಂಗಾಗಿ ಯಾವುದೇ ಒಂದು ಷಡ್ಯಂತ್ರ ಅವರಿಗೆ ಸಿಕ್ಕಿಲ್ಲ. ಇನ್ನೂ ಬೇಕಾದ್ರೆ ಇನ್ನೂ ಅವಕಾಶ ಇದೆ. ನಾನು ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ವಿನಂತಿ ಮಾಡೋದು, ದಯವಿಟ್ಟು ಗಿರೀಶ್ ಮಟ್ಟಣ್ಣವರಾಗಲಿ, ಮಹೇಶ್ ಶೆಟ್ಟಿ ತಿಮರೋಡಿಯವರಾಗಲಿ, ಯಾವುದೇ ಸೌಜನ್ಯ ಹೋರಾಟಗಾರರು ಒಂದೇ ₹1 ಏನಾದರೂ ಫಾರಿನ್ ಫಂಡು, ಸ್ಟೇಟ್ನಲ್ಲಿರೋ ಫಂಡು, ದೇವಸ್ಥಾನ ಹಾಳು ಮಾಡೋದಕ್ಕೆ ಏನಾದರೂ ತೊಗೊಂಡಿದ್ರೆ ದಯವಿಟ್ಟು ಅನೌನ್ಸ್ ಮಾಡಿ ಅಂತ ಕೇಳ್ತಾ ಇದ್ದೀವಿ ನಾವು.